ದೆಹಲಿ ಬಾಂಬ್ ಸ್ಫೋಟದ ತನಿಖೆ ಮತ್ತಷ್ಟು ಚುರುಕುಗೊಳಿಸಲಾಗ್ತಾ ಇದೆ. ಸ್ಫೋಟಕ್ಕೆ ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕ ಬಳಕೆ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ವಿದೇಶದಲ್ಲಿ ಕೂತ್ಕೊಂಡೇ ಪ್ಲಾನ್ ಅನ್ನ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗಿದೆ. ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸ್ಫೋಟದ ಸ್ಥಳದಲ್ಲಿ 42 ಮಾದರಿಗಳನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಸಂಗ್ರಹ ಕೂಡ ಮಾಡಿಕೊಂಡಿದ್ದಾರೆ. ಈ i20 ಕಾರಿನ ಟೈರ್ ಪೀಸ್ ಮತ್ತೆ ಸಿಎನ್ಜಿ ಸಿಲಿಂಡರ್ ಅನ್ನು ಕೂಡ ಸಂಗ್ರಹಿಸಿಕೊಂಡಿದ್ದು ಬಾನೆಟ್ನ ಬಿಡಿ ಭಾಗ ಸಂಗ್ರಹಿಸಿ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ವಿಧಿವಿಜ್ಞಾನ ಕೇಂದ್ರದಲ್ಲಿ ಇವತ್ತಿನಿಂದ ಪರೀಕ್ಷೆ ಆರಂಭ ಆಗುತ್ತೆ. ಕೊನೆಗೂ ಸಿಕ್ಕಿ ಬಿದ್ದಿದ್ದಾನೆ ಶಾಹಿದ್ ಅನ್ಸಾರಿ ಸಹೋದರ. ಶಾಹೀನ್ ಸಹೋದರ ಪರ್ವೇಜ್ ಅನ್ಸಾರಿಗೆ ಎನ್ಐಎ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಲಕ್ನೋ ಮನೆಯಿಂದ ಎಸ್ಕೇಪ್ ಆಗಿದ್ದಂತಹ ಪರ್ವೇಜ್ ಮನೆಯಲ್ಲಿ ಸಿಕ್ಕಿದ್ದಂತಹ ಹಾರ್ಡ್ ಡ್ರೈವ್ ಅನ್ನ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೆಲ ದಾಖಲೆಗಳನ್ನ ಇಟ್ಕೊಂಡು ಪರ್ವೇಜ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಭದ್ರತೆಯ ದೃಷ್ಟಿಯಿಂದ ಕೆಂಪುಕೋಟೆ ಮೆಟ್ರೋ ನಿಲ್ದಾಣವನ್ನ ಈಗಾಗಲೇ 3 ದಿನಗಳ ಕಾಲ ಬಂದ್ ಮಾಡಲಾಗಿದೆ. ಮತ್ತೆ ಬ್ಲಾಸ್ಟ್ ಆಗುವ ಸಾಧ್ಯತೆ ಒಂದು ಕಡೆ ಇರಬಹುದಾದ ಒಂದಷ್ಟು ಅನುಮಾನಗಳು ಇದೆ. ಹಾಗಾಗಿ ತನಿಖೆ ಒಂದು ಕಡೆ ಸಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಒಂದಷ್ಟು ತಯಾರಿಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಎಲ್ಲಿಂದ ಈ ಎಲ್ಲ ಪ್ಲಾನ್ಗಳನ್ನು ಮಾಡಲಾಗ್ತಾ ಇದೆ ಅಂತಂದ್ರೆ ವಿದೇಶದಲ್ಲಿ ಇದ್ದುಕೊಂಡು ಈ ಎಲ್ಲ ಪ್ಲಾನ್ಗಳನ್ನು ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಎಲ್ಲ ಆಯಾಮದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಖುದ್ದು ಫೀಲ್ಡ್ಗಿಳಿದು ತನಿಖೆಯನ್ನು ಆರಂಭ ಮಾಡಿದ್ರು. ತನಿಖೆಯನ್ನು ಕೂಡ ಹಸ್ತಾಂತರ ಮಾಡಲಾಗಿತ್ತು. ನಿನ್ನೆಯೂ ಕೂಡ ಈ ಸ್ಫೋಟಕ ಸ್ಥಳದಲ್ಲಿ ತೆರಳಿ 42 ಮಾದರಿಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ಈ i20 ಕಾರಿನ ಟೈರ್ ಪೀಸನ್ನು ಕೂಡ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ.